ಒಂದೊಮ್ಮೆ ಕಲ್ಪನೆ ಮಾಡ್ಕೊಳ್ಳಿ, ನಿಮ್ಮ ದೇಹದ ತಾಪಮಾನ 40 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚು ಏರುತ್ತದೆ. ಮೆದುಳು ಸರಿಯಾಗಿ ಕೆಲಸ ಮಾಡೋದಿಲ್ಲ. ಕೆಲವು ನಿಮಿಷಗಳಲ್ಲಿ ನಿಮ್ಮ ಜೀವಕ್ಕೆ ಅಪಾಯ. ಹೌದು, ಇದನ್ನ ಹೀಟ್ ಸ್ಟ್ರೋಕ್ ಅಂತ ಕರೀತಾರೆ. ಈ ಹೀಟ್ ಸ್ಟ್ರೋಕ್ ಹೀಟ್ ಇಂಜುರಿಯ ಕೊನೆಯ ಸ್ಟೇಜ್. ಹೀಟ್ ಇಂಜುರಿ ಅಂದ್ರೇನು? ದೇಹವು ಹೆಚ್ಚು ಉಷ್ಣತೆಗೆ ಎಕ್ಸ್ಪೋಸ್ ಆಗಿರೋದ್ರಿಂದ ಉಂಟಾಗುವ ದುಷ್ಪರಿಣಾಮಗಳಿಗೆ ಹೀಟ್ ಇಂಜುರಿ ಅಂತಾರೆ. ಹೀಟ್ ಇಂಜುರಿಯಲ್ಲಿ ಹೀಟ್ ಕ್ರ್ಯಾಂಪ್ಸ್, ಹೀಟ್ ಎಕ್ಸಾಷನ್ ಹಾಗೂ ಹೀಟ್ ಸ್ಟ್ರೋಕ್ ಎಂಬ 3 ಸ್ಟೇಜ್ಗಳಿರುತ್ತವೆ. ನೆಕ್ಸ್ಟ್ ಸ್ಟೇಜ್ ಅಂದ್ರೆ ಹೀಟ್ ಕ್ರ್ಯಾಂಪ್ಸ್. ಈ ಸ್ಟೇಜ್ನಲ್ಲಿ ಸಾಮಾನ್ಯವಾಗಿ ದೇಹದ ಕಾಲುಗಳು, ಕೈಗಳು ಹಾಗೂ ಹೊಟ್ಟೆಯ ಭಾಗದ ಮಾಂಸ ಖಂಡಗಳ ಸೆಳೆತ ಉಂಟಾಗುತ್ತದೆ. ಇದು ದೇಹಕ್ಕೆ ಮೊದಲ ವಾರ್ನಿಂಗ್ ಸೈನ್. ಈ ಗುಣಲಕ್ಷಣಗಳು ಗೊತ್ತಾದ ತಕ್ಷಣ ನೀವೇನಾದರೂ ಕೆಲಸ ಮಾಡ್ತಿದ್ರೆ ಮೊದಲು ನಿಲ್ಲಿಸಿ. ಕೂಡಲೇ ತಣ್ಣಗಿನ ಜಾಗಕ್ಕೆ ಹೋಗಿ ನೀರು ಅಥವಾ ORS ನಂತಹ ಪಾನೀಯಗಳನ್ನು ಸೇವಿಸಿ. ನೆನಪಿಡಿ, ಇದನ್ನ ಇಗ್ನೋರ್ ಮಾಡಿದ್ರೆ ಇದು ನೆಕ್ಸ್ಟ್ ಸ್ಟೇಜ್ಗೆ ಕೂಡ ಹೋಗಬಹುದು. ನೆಕ್ಸ್ಟ್ ಸ್ಟೇಜ್ ಅಂದ್ರೆ ಹೀಟ್ ಎಕ್ಸಾಷನ್. ಇದು ಮಾಡರೇಟ್ ಸ್ಟೇಜ್ ಆಗಿರುತ್ತದೆ. ಕಡೆಗಣಿಸದಲ್ಲಿ ಸೀರಿಯಸ್ ಕೂಡ ಆಗಬಹುದು. ಹೌದು, ಈ ಸ್ಟೇಜ್ನಲ್ಲಿ ನಮ್ಮ ದೇಹದ ಎಲೆಕ್ಟ್ರೋಲೈಟ್ಸ್ನ ಅಂಶ ಕಡಿಮೆಯಾಗುತ್ತದೆ. ಇನ್ನು ಈ ಸ್ಟೇಜ್ನ ಗುಣಲಕ್ಷಣಗಳು: ಜಾಸ್ತಿ ಬೆವರುವುದು, ತಲೆನೋವು, ತಲೆ ಸುತ್ತು ಹಾಗೂ ವೀಕ್ನೆಸ್. ದೇಹ ಈ ಸ್ಟೇಜನ್ನು ತಲುಪಿದಾಗ ಏನು ಮಾಡಬೇಕು? ತಕ್ಷಣ ನೆರಳಿಗೆ ಅಥವಾ ತಂಪಾದ ಜಾಗಕ್ಕೆ ಹೋಗಿ. ಟೈಟ್ ಉಡುಪುಗಳನ್ನು ಅವಾಯ್ಡ್ ಮಾಡಿ. ಫ್ಲೂಯಿಡ್ಸ್ ಅಂದರೆ ನೀರು ಅಥವಾ ORS ನಂತಹ ಪಾನೀಯಗಳನ್ನು ಸೇವಿಸಿ. ಇನ್ನು ಈ ಹಂತವನ್ನು ಕಡೆಗಣಿಸಿದಲ್ಲಿ ದೇಹ ಹೀಟ್ ಸ್ಟ್ರೋಕ್ ಎಂಬ ಹಂತಕ್ಕೆ ತಲುಪುತ್ತದೆ. ಈ ಹೀಟ್ ಸ್ಟ್ರೋಕ್ ಅಂದ್ರೆ ಏನು? ಹೀಟ್ ಸ್ಟ್ರೋಕ್ ಅಂದ್ರೆ ದೇಹದ ತಾಪಮಾನ 40 ಡಿಗ್ರಿ ಸೆಲ್ಸಿಯಸ್ ಅಥವಾ ಅದಕ್ಕಿಂತ ಹೆಚ್ಚು ತಲುಪಿದಾಗ ಉಂಟಾಗುವ ಸಮಸ್ಯೆ. ಸಾಮಾನ್ಯವಾಗಿ ಬಿಸಿಲಿನಲ್ಲಿ ಹೆಚ್ಚು ಸಮಯ ಕಳೆದಾಗ ಅಥವಾ ಬಿಸಿಲಿನಲ್ಲಿ ಫಿಸಿಕಲ್ ಆಕ್ಟಿವಿಟೀಸ್ ಹೆಚ್ಚು ಮಾಡಿದಾಗ ಈ ಸೀರಿಯಸ್ ಕಂಡೀಷನ್ ಬರೋ ಸಾಧ್ಯತೆ ಇರುತ್ತದೆ. ಹೀಟ್ ಸ್ಟ್ರೋಕ್ ಅನ್ನೋದು ಹೀಟ್ ಇಂಜುರಿಯ ಗಂಭೀರವಾದ ಸ್ಟೇಜ್. ಈ ಸಮಯದಲ್ಲಿ ದೇಹದ ಕೂಲಿಂಗ್ ಸಿಸ್ಟಮ್ ಸರಿಯಾಗಿ ಕೆಲಸ ಮಾಡೋದಿಲ್ಲ. ಇತ್ತೀಚಿನ ಡೇಟಾ ಪ್ರಕಾರ ಹೀಟ್ ಸ್ಟ್ರೋಕ್ ಆರ್ ಹೀಟ್ ರಿಲೇಟೆಡ್ ಡೆತ್ಸ್ ಹೆಚ್ಚು ಆಗ್ತಿರುವ ಪ್ರಮುಖ ದೇಶಗಳಲ್ಲಿ ನಮ್ಮ ಭಾರತ ಕೂಡ ಒಂದು. ಹೌದು, ಈ ಹೀಟ್ ಸ್ಟ್ರೋಕ್ಗೆ ಕಾರಣಗಳನ್ನು ನೋಡೋಣ ಬನ್ನಿ. ಮೊದಲನೇದಾಗಿ ಕ್ಲೈಮೇಟ್ ಚೇಂಜ್. ತೀವ್ರ ಬಿಸಿಲಿನಿಂದಾಗಿ ದೇಹಕ್ಕೆ ಸ್ಟ್ರೆಸ್ ಜಾಸ್ತಿ ಆಗುತ್ತದೆ. ಎರಡನೇದಾಗಿ ಹ್ಯುಮಿಡಿಟಿ ಜಾಸ್ತಿ ಆಗಿರೋದು. ಸಾಮಾನ್ಯವಾಗಿ ಸ್ವೆಟ್ ಆಗೋದ್ರಿಂದ ಬಾಡಿ ತಣ್ಣಗಾಗುತ್ತೆ. ಆದರೆ ಹ್ಯುಮಿಡಿಟಿ ಜಾಸ್ತಿ ಇದ್ದಾಗ ಸ್ವೆಟ್ ಎವಾಪರೇಟ್ ಆಗೋದಿಲ್ಲ. ಮೂರನೇದಾಗಿ ಆಕ್ಯುಪೇಷನಲ್ ಎಕ್ಸ್ಪೋಷರ್. ನಮ್ಮ ದೇಶದಲ್ಲಿ ಹೊರಗೆ ಕೆಲಸ ಮಾಡುವ ಜನರು ಅಂದರೆ ರೈತರಾಗಿರಬಹುದು, ಕನ್ಸ್ಟ್ರಕ್ಷನ್ ವರ್ಕರ್ಸ್, ಡೆಲಿವರಿ ಬಾಯ್ಸ್ ಇವರೆಲ್ಲ ಬಿಸಿಲಿನಲ್ಲಿ ಕೆಲಸ ಮಾಡಲೇಬೇಕಾಗತ್ತೆ. ಆದ್ದರಿಂದ ಇವರಲ್ಲಿ ರಿಸ್ಕ್ ಜಾಸ್ತಿ ಎನ್ನಬಹುದು. ನಾಲ್ಕನೆಯದಾಗಿ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಸೋಷಿಯಲ್ ಇಶ್ಯೂಸ್. ಮನೆಗಳಲ್ಲಿ ಪ್ರಾಪರ್ ವೆಂಟಿಲೇಷನ್ ಇರುವುದಿಲ್ಲ ಹಾಗೂ ಎಲ್ಲರ ಮನೆಗಳಲ್ಲೂ AC ಇರುವುದಿಲ್ಲ. ಇನ್ನು ಬೇಸಿಗೆಯಲ್ಲಿ ನೀರಿನ ಸಮಸ್ಯೆಯಿಂದಾನೂ ಹೀಟ್ ಸ್ಟ್ರೋಕ್ ಕೇಸಸ್ ಜಾಸ್ತಿ ಆಗೋ ಸಾಧ್ಯತೆ ಇದೆ. ಮುಖ್ಯ ಕಾರಣ ಏನಂದ್ರೆ ಅಂಡರ್ ರಿಪೋರ್ಟಿಂಗ್. ಹೌದು, ಹೀಟ್ ಸ್ಟ್ರೋಕ್ ಕೇಸಸ್ ಸರಿಯಾಗಿ ರಿಪೋರ್ಟ್ ಆಗೋದಿಲ್ಲ. ಡಯಾಗ್ನೋಸಿಸ್ ಕರೆಕ್ಟಾಗಿ ಆಗದೆ ಹಲವಾರು ಡೆತ್ಗಳು ಬೇರೆನೇ ಡಯಾಗ್ನೋಸ್ ಆಗಿರುತ್ತವೆ. ಹೀಟ್ ಸ್ಟ್ರೋಕ್ ಆಗಿದ್ರೆ ಬಾಡಿ ಕೆಲವು ಡೇಂಜರಸ್ ಸಿಂಪ್ಟಮ್ಸ್ನ ತೋರಿಸುತ್ತೆ. ಹೈ ಬಾಡಿ ಟೆಂಪ್ರೇಚರ್. ಬಾಡಿ ಟೆಂಪ್ರೇಚರ್ 40 ಡಿಗ್ರಿ ಅಥವಾ ಅದಕ್ಕಿಂತ ಹೆಚ್ಚು ಆಗಿರುತ್ತದೆ. ಮೆಂಟಲ್ ಚೇಂಜಸ್. ಬ್ರೈನ್ ಮೇಲೆ ಎಫೆಕ್ಟ್ ಆಗಿ ಕನ್ಫ್ಯೂಷನ್, ಇರಿಟೇಷನ್, ಸ್ಲರ್ಡ್ ಸ್ಪೀಚ್, ಸಿವಿಯರ್ ಕೇಸಸ್ನಲ್ಲಿ ಕೋಮಾ ಕೂಡ ಆಗಬಹುದು. ಇನ್ನು ಸ್ಕಿನ್ ಚೇಂಜಸ್.
ಚರ್ಮ ತುಂಬ ಬಿಸಿ ಮತ್ತು ಕೆಂಪಗಾಗಿರುತ್ತೆ. ಇದು ಎರಡು ರೀತಿಯಲ್ಲಿ ಕಾಣಿಸಿಕೊಳ್ಳಬಹುದು. ಕ್ಲಾಸಿಕ್ ಹೀಟ್ ಸ್ಟ್ರೋಕ್ನಲ್ಲಿ ಸ್ಕಿನ್ ಡ್ರೈ ಆಗಿರಬಹುದು. ಎಕ್ಸರ್ಷನಲ್ ಹೀಟ್ ಸ್ಟ್ರೋಕಲ್ಲಿ ಹೆಚ್ಚು ಬೆವರು ಇರುತ್ತದೆ. ನ್ಯೂರೋಲಾಜಿಕಲ್ ಸಿಂಪ್ಟಮ್ಸ್. ಸಿವಿಯರ್ ಕೇಸಸ್ನಲ್ಲಿ ಕನ್ವಲ್ಷನ್ಸ್ ಕೂಡ ಆಗಬಹುದು. ನಾಸಿಯಾ, ವಾಮಿಟಿಂಗ್, ತಲೆನೋವು ಹಾಗೂ ತಲೆ ಸುತ್ತುವುದು ಕೂಡ ಕಾಣಿಸಿಕೊಳ್ಳಬಹುದು. ಸರಿ, ಹಾಗಿದ್ರೆ ಈ ಹೀಟ್ ಸ್ಟ್ರೋಕಲ್ಲಿ ಫಸ್ಟ್ ಏಡ್ ಆಗಿ ಏನೇನು ಮಾಡಬಹುದು? ನಿಮ್ಮ ಸುತ್ತಮುತ್ತ ಅಥವಾ ನಿಮಗೆ ಯಾವುದೇ ಈ ತರಹದ ಸಿಂಪ್ಟಮ್ಸ್ ಕಂಡು ಬಂದಲ್ಲಿ ಇಮಿಡಿಯೇಟ್ ಆ್ಯಕ್ಷನ್ ತೆಗೆದುಕೊಳ್ಳಬೇಕು. ಮೊದಲಿಗೆ ಎಮರ್ಜೆನ್ಸಿ ಸರ್ವೀಸಸ್ಗೆ ಕಾಲ್ ಮಾಡಿ. ಪೇಷಂಟನ್ನು ತಕ್ಷಣ ನೆರಳಿಗೆ ಅಥವಾ ತಣ್ಣಗಿರೋ ಜಾಗಕ್ಕೆ ಕರೆದುಕೊಂಡು ಹೋಗಿ. ರ್ಯಾಪಿಡ್ ಕೂಲಿಂಗ್ ಟೆಕ್ನಿಕ್ಸ್ ಅಂದರೆ ಕೋಲ್ಡ್ ವಾಟರ್ ಇಮರ್ಷನ್, ಕೂಲ್ ಶವರ್ ಹಾಗೂ ಕುತ್ತಿಗೆ, ಆರ್ಮ್ಪಿಟ್ಸ್, ಗ್ರಾಯಿನ್ ರೀಜನ್ನಂತಹ ಜಾಗಗಳಲ್ಲಿ ಐಸ್ ಪ್ಯಾಕ್ಸ್ ಇಡುವುದರಿಂದ ಬಾಡಿ ಕೂಲ್ ಆಗಿರುತ್ತದೆ. ಪೇಷಂಟ್ ಕಾನ್ಷಿಯಸ್ ಇದ್ದರೆ ತಣ್ಣೀರು, ORS, ಸ್ಪೋರ್ಟ್ಸ್ ಡ್ರಿಂಕ್ಸ್ಗಳನ್ನು ಕೊಡಬಹುದು. ಇನ್ನು ಪೇಷಂಟ್ ಏನಾದರೂ ಅನ್ಕಾನ್ಷಿಯಸ್ ಅಥವಾ ಕನ್ಫ್ಯೂಷನ್ ಸ್ಟೇಟಸಲ್ಲಿ ಇದ್ದರೆ ಫ್ಲೂಯಿಡ್ಸನ್ನು ಅವಾಯ್ಡ್ ಮಾಡಿ. ಟೈಟ್ ಅಥವಾ ಎಕ್ಸ್ಟ್ರಾ ಬಟ್ಟೆಗಳನ್ನು ತೆಗೆಯಿರಿ. ಇದರಿಂದ ಬಾಡಿ ಹೀಟ್ ಕಡಿಮೆಯಾಗುತ್ತದೆ. ಹಾಗಿದ್ರೆ ಈ ಹೀಟ್ ಸ್ಟ್ರೋಕನ್ನು ಪ್ರಿವೆಂಟ್ ಮಾಡಬಹುದಾ? ಖಂಡಿತ. ಹೀಟ್ ಸ್ಟ್ರೋಕ್ ಪ್ರಿವೆಂಟ್ ಮಾಡೋದು ತುಂಬ ಈಸಿ. ಸ್ವಲ್ಪ ಜಾಗ್ರತೆ ಇದ್ದರೆ ಸಾಕು. ಮೊದಲನೇದಾಗಿ ಸ್ಟೇ ಹೈಡ್ರೇಟೆಡ್. ಹೌದು, ಬೇಸಿಗೆಯಲ್ಲಿ ರೆಗ್ಯುಲರ್ ಆಗಿ ಪ್ರತಿ 15-30 ನಿಮಿಷಕ್ಕೆ ಸ್ವಲ್ಪ ನೀರು ಕುಡಿಯಿರಿ. ಆಲ್ಕೋಹಾಲ್ ಮತ್ತು ಶುಗರಿ ಡ್ರಿಂಕ್ಸ್ಗಳನ್ನು ಅವಾಯ್ಡ್ ಮಾಡಿ, ಯಾಕಂದರೆ ಇವು ಡಿಹೈಡ್ರೇಷನ್ ಹೆಚ್ಚಿಸುತ್ತೆ. ಟೈಮ್ ಯುವರ್ ಆ್ಯಕ್ಟಿವಿಟೀಸ್. ಎಸ್, ಔಟ್ಡೋರ್ ಕೆಲಸಗಳನ್ನು ಪ್ಲ್ಯಾನ್ ಮಾಡುವಾಗ ಕೇರ್ಫುಲ್ ಆಗಿರಿ. ಆದಷ್ಟು ಅರ್ಲಿ ಮಾರ್ನಿಂಗ್ ಅಥವಾ ಈವ್ನಿಂಗಲ್ಲಿ ನಿಮ್ಮ ಔಟ್ಡೋರ್ ಆ್ಯಕ್ಟಿವಿಟೀಸನ್ನು ಮಾಡಿಕೊಳ್ಳಿ. ಇನ್ನು ಡ್ರೆಸ್ ಸ್ಮಾರ್ಟ್ಲಿ. ಎಸ್, ಬೇಸಿಗೆಯಲ್ಲಿ ಲೈಟ್ ವೇಟ್, ಲೂಸ್ ಫಿಟ್ಟಿಂಗ್ ಕ್ಲೋತ್ಸ್ ಹಾಕಿ. ಲೈಟ್ ಕಲರ್ ಬಟ್ಟೆಗಳನ್ನು ಯೂಸ್ ಮಾಡಿ. ಕ್ಯಾಪ್ಸ್, ಅಂಬ್ರೆಲಾ ಯೂಸ್ ಮಾಡಿದರೆ ಇನ್ನೂ ಒಳ್ಳೆಯದು. ಪ್ರೊಟೆಕ್ಟ್ ಹೈ ರಿಸ್ಕ್ ಪೀಪಲ್. ಮಕ್ಕಳು ಹಾಗೂ ಹಿರಿಯರು ಜಾಗರೂಕತೆಯಿಂದ ಇರಬೇಕು. ಸೊ ರಿಮೆಂಬರ್, ಹೀಟ್ ಸ್ಟ್ರೋಕ್ ಈಸ್ ಡೇಂಜರಸ್ ಬಟ್ ಪ್ರಿವೆಂಟಬಲ್. ಈ ಸಿಂಪಲ್ ಹ್ಯಾಬಿಟ್ಸ್ ಫಾಲೋ ಮಾಡೋದ್ರಿಂದ ನೀವು ನಿಮ್ಮ ಫ್ಯಾಮಿಲಿ ಸೇಫ್ ಆಗಿರಬಹುದು. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ.